ಕೈ ಮುಗಿದ್ರೂ ಬಿಡ್ಲಿಲ್ಲ, ಕಾಲ್ ಹಿಡಿದ್ರೂ ಬಿಡ್ಲಿಲ್ಲ. ಹಳೆ ವೈಷಮ್ಯ ಅಂತ ಹೇಳಿ ಬರ್ಡೇ ಕರೆಸಿದ್ದಾರೆ, ಆಮೇಲೆ ಕ್ರೌರ್ಯವನ್ನ ಮೆರೆದಿದ್ದಾರೆ. ಪಾರ್ಟಿ ಕರೆಸಿ ಬೆಂಗಳೂರಲ್ಲಿ ಭಯಾನಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಮೃಗಗಳ ರೀತಿ ಯುವಕನ ಮೇಲೆ ಗ್ಯಾಂಗ್ ಹಲ್ಲೆ ಮಾಡಿದೆ. ಇದಕ್ಕೆ ಕಾರಣ ಹಳೆ ವೈಷಮ್ಯ. ಪ್ಲಾನ್ ಹೆಂಗ್ ಮಾಡಿದ್ದಾರೆ, ಬರ್ಡೇ ಇದೆ ಬಾ ಅಂತ ಕರೆಸಿದ್ದಾರೆ, ಪಾರ್ಟಿ ಮಾಡೋಣ ಅಂತ. ಆತ ಬಂದಿದ್ದಾನೆ, ಬಂದ ಮೇಲೆ ಮೃಗಗಳ ರೀತಿ ಆತನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಪುನೀತ್ ಎಂಬಾತನಿಗೆ ಗಜೇಂದ್ರ ಹಾಗೆಯೇ ಸುಮಂತ್ ಥಳಿಸಿದ್ದಾರೆ. ಕಗಲಿಪುರ ಠಾಣಾ ವ್ಯಾಪ್ತಿಯ ತಟ್ಟಗುಪ್ಪೆ ಕೆರೆ ಬಳಿಯಲ್ಲಿ ಘಟನೆ ನಡೆದಿದೆ. ಕ್ರಿಮಿನಲ್ ಹಿನ್ನೆಲೆಯ ಗಜೇಂದ್ರನಿಂದ ಕ್ರೂರವಾಗಿ ಮನಸೋ ಇಚ್ಛೆ ಥಳಿಸಲಾಗಿದೆ. ಕಾಲಲ್ಲಿ ಒದ್ದು, ತಲೆಗೆ ಹೊಡೆದು ರಕ್ತ ಬರ್ತಾ ಇದೆ. ಆದ್ರೂ ಮದ್ಯ ಸುರಿದಿದ್ದಾರೆ, ಖುಷಿ ಪಟ್ಟು ವಿಕೃತಿಯನ್ನ ಮೆರೆದಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕಗ್ಗಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಹಲ್ಲೆ ಸಂಬಂಧ ಕೊಲೆ ಯತ್ನ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಗಜೇಂದ್ರ ಹಾಗೂ ಸುಮಂತ್ ಇಬ್ಬರ ಬಂಧನ ಮಾಡಿದ್ದಾರೆ ಪೊಲೀಸರು. ಈಗ ಇವರೆಲ್ಲರೂ ಪರಿಚಯಸ್ಥರಾಗಿದ್ರು. ಈ ಹಿಂದೆ ಸುಮಂತ್ ಮೇಲೆ ಹಲ್ಲೆಯನ್ನ ಪುನೀತ್ ಮಾಡಿದ್ದಂತೆ. ಇದೇ ವೈಷಮ್ಯಕ್ಕೆ ಬರ್ಡೇಗೆ ಅಂತ ಬಂದಿದ್ದಾಗ ಈ ರೀತಿ ಹಲ್ಲೆಯನ್ನ ಮಾಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ಹಲ್ಲೆಗೊಳಗಾಗಿರುವಂತಹ ಪುನೀತ್ ಪರಿಸ್ಥಿತಿ ಹೆಂಗಿದೆ? ಈ ಘಟನೆ ಕಾರಣ ಏನಾಯ್ತು? ಶರ್ಮಿತಾ, ಸದ್ಯಕ್ಕೆ ಪುನೀತ್ನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಈ ಒಂದು ಘಟನೆಗೆ ಕಾರಣ ಏನಂದರೆ, ಈ ಹಿಂದೆ ಇದರಲ್ಲಿ ಆಗಿರುವಂಥ ಆರೋಪಿ ಏನಿದ್ದಾನೆ, ಆರೋಪಿ ಮತ್ತು ಈ ಹೊದೆ ತಿಂದಿರುವಂಥ ಪುನೀತ್ ಏನಿದ್ದಾನೆ, ಇಬ್ಬರ ಮಧ್ಯೆ ಆಗಿದ್ದಂಥ ಒಂದು ಸಣ್ಣ ಜಗಳ ಈಗ ಮತ್ತೆ ಮೊನ್ನೆ ನಡೆದಂಥ ಬರ್ತ್ಡೇ ಪಾರ್ಟಿಯಲ್ಲಿ ಮತ್ತೆ ಕಿರಿಕ್ ಶುರುವಾಗಿತ್ತು ಅಂತೇಳಿ ಗೊತ್ತಾಗ್ತಿದೆ. ಅಂದರೆ ಇಬ್ಬರು ಆರೋಪಿಗಳನ್ನು ಈಗಾಗಲೇ ಕಗ್ಲಿಪುರ ಪೊಲೀಸರು ಬಂಧಿಸಿ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸುಮಂತ್ ಮತ್ತು ಗಜೇಂದ್ರ ಇಬ್ಬರನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಇದೇ ಸುಮಂತ್, ಆರೋಪಿಯಾಗಿರುವಂಥ ಸುಮಂತ್ ಮತ್ತೆ ಈಗ ಹಲ್ಲೆಗೆ ಒಳಗಾಗಿರುವಂಥ ಪುನೀತ್ ಇಬ್ಬರ ಮಧ್ಯೆ ಕೂಡ ಒಂದಷ್ಟು ಸಣ್ಣ ಪುಟ್ಟ ಜಗಳ ಆಗಿರುತ್ತೆ. ಜಗಳದ ಸಂದರ್ಭದಲ್ಲಿ ಪುನೀತ್ ಆ ಒಂದು ಸಂದರ್ಭದಲ್ಲಿ ಸುಮಂತ್ ಮೇಲೆ ಹಲ್ಲೆ ಮಾಡಿರ್ತಾನಂತೆ. ಅದಾದ್ಮೇಲೆ ಎಲ್ಲರೂ ಕೂಡ ಪರಿಚಯಸ್ಥರೇ ಇರ್ತಾರೆ, ಸಾಕಷ್ಟು ದಿನಗಳಿಂದಲೂ ಕೂಡ ಒಡನಾಟ ಹೊಂದಿರ್ತಾರೆ. ಇತ್ತೀಚೆಗಷ್ಟೇ ಬರ್ತ್ಡೇ ಪಾರ್ಟಿ ಒಂದರಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿರ್ತಾರೆ. ತಟ್ಟಗುಪ್ಪೆ ಬಳಿ ಇರುವಂತಹ ಒಂದು ಕೆರೆ ಬಳಿ ಎಲ್ಲರೂ ಕೂಡ ಪಾರ್ಟಿಯನ್ನು ಮಾಡ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕಿರಿಕ್ ಶುರುವಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಗಜೇಂದ್ರ ಎಂಬಾತನು ಕೂಡ ಇರ್ತಾನೆ. ಅಂದರೆ ಗಜೇಂದ್ರ ಎಂಬಾತ ಈತನಿಗೆ ಒಂದಷ್ಟು ಕ್ರಿಮಿನಲ್ ಹಿನ್ನೆಲೆ ಇದೆ. ಅಂದರೆ ಅಲ್ಲಲ್ಲಿ ಈ ರೀತಿಯಾಗಿ ಗಲಾಟೆ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಬೇರೆಯವರನ್ನ ಎದುರಿಸುವಂಥ ವಿಚಾರ ಆಗಿರ್ಬೋದು, ಈತನ ಮೇಲೆ ಸಾಕಷ್ಟು ಕೇಸ್ಗಳಿದ್ದಾವೆ. ಒಂದಷ್ಟು ಹವಾ ಮೇಂಟೈನ್ ಮಾಡುವಂಥ ರೀತಿಯಲ್ಲಿ ಈತ ಬೆಳೆದಿರ್ತಾನೆ. ಹೀಗಾಗಿ ಈತನ ಸಮ್ಮುಖದಲ್ಲಿ ಸುಮಂತ್ ಮತ್ತು ಪುನೀತ್ ಮಧ್ಯೆ ಇಬ್ಬರ ಮಧ್ಯೆ ಜಗಳ ಆಗುತ್ತೆ. ಜಗಳ ಆದಂಥ ಸಂದರ್ಭದಲ್ಲಿ ಅಲ್ಲಿ ಆತನ ಮೇಲೆ, ಅಂದರೆ ಪುನೀತ್ ಮೇಲೆ ಹಲ್ಲೆ ಮಾಡಿ ಈ ರೀತಿಯಾಗಿ ವಿಕೃತಿ ಮೆರೆದಿರೋದು ಗೊತ್ತಾಗಿದೆ. ಸದ್ಯಕ್ಕೆ ಪ್ರಕರಣ ದಾಖಲಿಸಿಕೊಂಡು, ಕೊಲೆಯತ್ತ ಪ್ರಕರಣ ದಾಖಲಿಸಿಕೊಂಡು ಇಬ್ಬರನ್ನು ಕೂಡ ಬಂಧಿಸಿ ಪೊಲೀಸರು ಹೆಚ್ಚಿನ ತನಿಖೆ ಮಾಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಶರ್ಮಿತಾ, ಫೈನ್. ಅಂದ್ರೆ ಗಜೇಂದ್ರನ್ಗೆ ಕ್ರಿಮಿನಲ್ ಹಿನ್ನೆಲೆ ಇದೆ ಅಂತ, ಅಂದ್ರೆ ಈ ಹಿಂದೆ ಆತ ಯಾವ ಪ್ರಕರಣಗಳಲ್ಲಿ ಪಾಲ್ಗೊಂಡಿದ್ದಾನೆ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಶರ್ಮಿತಾ, ಇದೇ ರೀತಿಯಾದಂತಹ ಕೊಲೆ ಯತ್ನ ಆಗಿರ್ಬೋದು, ಹಲ್ಲೆ ಆಗಿರ್ಬೋದು, ಮತ್ತು ಬೇರೆಯವ್ರನ್ನ ಬೆದರಿಸೋದಾಗಿರ್ಬೋದು, ಈ ರೀತಿಯಾದಂಥ ಒಂದಷ್ಟು ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದಾನೆ ಅಂತೇಳಿ ಗೊತ್ತಾಗಿದೆ. ಅಂದರೆ ಒಂದಷ್ಟು ತಾನಂದರೆ ಹವಾ ಮೇಂಟೈನ್ ಮಾಡುವಂಥ ರೀತಿ ಆಗಿರ್ಬೋದು, ಅಥವಾ ನಾನು ನೋಡಿದ್ರೆ ಬೇರೆ ಯಾರು ನನಗೆ ಎದುರು ಮಾತಾಡಬಾರ್ದು, ನಾನು ಎಲ್ಲೋ ಹೋದ್ರೂ ಕೂಡ ನಾನು ಒಂದು ಅವಾಜ್ ಹಾಕಿದ್ರೆ ನನ್ನ ಕೆಲಸ ಆಗಬೇಕು ಅನ್ನೋಂಥ ರೀತಿಯಲ್ಲಿ ಒಂದಷ್ಟು ಕೃತ್ಯಗಳಲ್ಲಿ ಈತ ಭಾಗಿಯಾಗಿದ್ದ ಅಂತೇಳಿ ತನಿಖೆ ವೇಳೆ ಗೊತ್ತಾಗ್ತಿದೆ. ಅಂದರೆ ಒಂದಷ್ಟು ಜನ ಇರ್ತಾರಲ್ಲ, ಅಂದರೆ ಅಲ್ಲಿ ನನ್ನದೇ ನಡಿಬೇಕು, ನನ್ನ ಮಾತೇ ನಡಿಬೇಕು, ನನಗೆ ಯಾರು ಎದುರು ಮಾತಾಡಬಾರ್ದು ಅನ್ನೋಂಥ ರೀತಿಯಲ್ಲಿ ಒಂದಷ್ಟು ಹಲ್ಲೆ ಮಾಡುವಂಥದ್ದಾಗಿರ್ಬೋದು. ಈ ರೀತಿಯಾಗಿ ಅಂದರೆ ಕೊಲೆ ಯತ್ನದಂತಹ ಪ್ರಕರಣಗಳಲ್ಲಿ ಆತ ಭಾಗಿಯಾಗಿದ್ದಾನೆ ಅಂತೇಳಿ ಗೊತ್ತಾಗಿದೆ. ಆತನ ಮೇಲೆ ಯಾವೆಲ್ಲ ಕೇಸ್ಗಳಿದ್ದಾವೆ, ಯಾವ್ಯಾವ ಠಾಣೆಯಲ್ಲಿ ಕೇಸ್ಗಳಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ನಿನ್ನೆ ಆಗಿರುವಂಥ ಈ ಒಂದು ಇತ್ತೀಚೆಗೆ ಆಗಿರುವಂಥ ಈ ಒಂದು ಘಟನೆ ಏನಿದೆ, ಅಂದರೆ ಬರ್ತ್ಡೇ ಪಾರ್ಟಿಯಲ್ಲಿ ಆ ಒಂದು ಯುವಕನ ಮೇಲೆ, ಅಂದರೆ ಪುನೀತ್ ಮೇಲೆ ಈ ರೀತಿಯಾಗಿ ವಿಕೃತವಾಗಿ ನಡೆದುಕೊಂಡಿರೋದು, ಎಲ್ಲೊಂದು ಕಡೆ ಉದ್ದೇಶಪೂರ್ವಕವಾಗಿ ಆತನನ್ನ ಬರ್ತ್ಡೇ ಪಾರ್ಟಿಗೆ ಕರೆದು ಈ ರೀತಿಯಾಗಿ ಹಲ್ಲೆ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ತನಿಖೆ ವೇಳೆ ಗೊತ್ತಾಗ್ತಿದೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಹೆಚ್ಚಿನ ತನಿಖೆಯನ್ನ ಮಾಡುವಂತ ಕೆಲಸವನ್ನ ಕಗ್ಲಿಪುರ ಪೊಲೀಸರು ಮಾಡ್ತಿದ್ದಾರೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿಯನ್ನ. ಈ ಹುಡುಗರ ಬ್ಯಾಕ್ ಗ್ರೌಂಡ್ ಏನಾಗಿತ್ತು, ಏನ್ ಕೆಲಸ ಮಾಡ್ಕೊಂಡಿದ್ರು, ದ್ವೇಷಕ್ಕೆ ಏನ್ ಕಾರಣ ಆಯ್ತು, ಬರೀ ಹೊಡೆದಾಟ ಮಾಡ್ಕೊಂಡೇ ಜೀವನ ಕಳೀತಾ ಇದ್ರ? ಫಾಲೋ ಅಪ್ ಮಾಡೋಣ ಸುದ್ದಿಯನ್ನ. ಥ್ಯಾಂಕ್ ಯು ಸೋ ಮಚ್ ಮಾದೇಶ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.